ಸಂಪರಾಯ ಅಂತ ಒಂದು ಶಬ್ದ, ಅದಕ್ಕೆ ಯುದ್ಧ ಅಂತ ಹೀಗೆ ಅರ್ಥ ಇದೆ. ಮತ್ತು ಆಪತ್ತು, ಉತ್ತರ ಕಾಲ ಅಂತ ಹೀಗೆಲ್ಲ ಕೂಡ ಅರ್ಥ ಇದೆ. ಅದರದ್ದೇ ಪರ್ಯಾಯ ಪದಗಳು ಸಂಪರಾಯಕಂ, ಸಂಪರಾಯಿಕಂ ಅಂತ ಹೀಗೆ ಕಲಹ, ಸಂಗ್ರಾಮ, ರಣ ಅದೆಲ್ಲ ಅಂತೂ ಇದ್ದೇ ಇದೆ. ಸಂಪರಾಯಕ್ಕೆ ಸಂಬಂಧಪಟ್ಟಂತೆ ಸಂಪರಾಯ, ಸಂಪರಾಯಕ ಮತ್ತು ಸಂಪರಾಯಿಕ ಅಂತಿಷ್ಟು ಯುದ್ಧ ಅನ್ನೋ ಅರ್ಥದಲ್ಲಿ ಪರ್ಯಾಯ ಪದಗಳಿವೆ. ಮತ್ತು ಆಪತ್ತು ಮತ್ತು ಉತ್ತರ ಕಾಲ ಅಂತ ಅರ್ಥ ಇದ್ದುದನ್ನು ಕೂಡ ನನಗೆ ಹೇಳಿದೆ. ಈ ಸಂಪರಾಯ ಅನ್ನೋ ಶಬ್ದವನ್ನೇ ಕಾಠಿಕೋಪನಿಷತ್ನಲ್ಲಿ ಸಾಂಪರಾಯ ಅಂತ ಪ್ರಯೋಗ ಮಾಡಿದಂತೆ ಕಾಣಿಸ್ತದೆ. ನ ಸಾಂಪರಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತಮೋಹೇನ ಮೂಢಂ ಅಂತ. ಬಾಲಿಶ ಬುದ್ಧಿ ಇದ್ದವನಿಗೆ, ಧನಮದಾಂಧನಿಗೆ ಈ ಮೋಕ್ಷದ ಉಪಾಯ ಅಂತನ್ನುವುದು ಹೊಳೆಯುವುದಿಲ್ಲ ಅಂತಲ್ಲಿ ಪ್ರಯೋಗ. ಯಸ್ಮಿನ್ನಿದಂ ವಿಚಿಕಿತ್ಸಂತಿ ಮೃತ್ಯೋ ಸಾಂಪರಾಯೇ ಮಹತಿ ಬ್ರೂಹಿನಸ್ತತ. ಮೋಕ್ಷದಲ್ಲಿ ಮೋಕ್ಷ ನಿಯಾಮಕವಾದ ಭಗವಂತ ಇದ್ದಾನೋ ಇಲ್ಲೋ, ಮೋಕ್ಷದಲ್ಲಿ ನಮಗೆ ಭಗವಂತ ನಿಯಾಮಕನಾಗಿರ್ತಾನೋ ಇಲ್ಲೋ ಅದನ್ನು ಹೇಳುವಂತ ನಚಿಕೇತ ಯಮನನ್ನ ಕೇಳಿದ ಪ್ರಶ್ನೆ. ಪ್ರಥಮಾಧ್ಯಾಯದ ಪ್ರಥಮಾವಲಿಯಲ್ಲಿ ಯಸ್ಮಿನ್ನಿದಂ ವಿಚಿಕಿತ್ಸಂತಿ ಮೃತ್ಯೋ ಸಾಂಪರಾಯೇ ಅಂತ ಪ್ರಯೋಗ ಇದೆ. ನ ಸಾಂಪರಾಯ ಪ್ರತಿಭಾತಿ ಬಾಲಂ ಅಂತ ಅದೇ ಪ್ರಥಮಾಧ್ಯಾಯದ ದ್ವಿತೀಯಾವಲಿಯಲ್ಲಿ ಅದು 6ನೇ ಮಂತ್ರವಾಗಿ ಪ್ರಯೋಗ ಕಂಡಿದೆ. ಅದರಿಂದ ಈ ಸಂಪರಾಯ ಅಂತಿದ್ದುದನ್ನೇ ಸಾಂಪರಾಯ ಅಂತ ಉಪನಿಷತ್ತು ಹೇಳಿದಂತೆ ಕಾಣಿಸ್ತದೆ. ಮತ್ತೆ ಈ ಸಂಪರಾಯ ಅನ್ನೋದಕ್ಕೆ ಅರ್ಥ ಏನಾಗಾದ್ರೆ, ಸಮ್ಯಕ್ ಪರೇ ಕಾಲೇ ಈಯತೆ. ಸಮ್ಯಕ್ ಅಂದ್ರೆ ಚೆನ್ನಾಗಿ, ಪರೇ ಕಾಲೇ ಮುಂದಿನ ಕಾಲದಲ್ಲಿ, ಈಯತೆ ಹೊಂದಲ್ಪಡುತ್ತದೆ. ಈ ಯುದ್ಧ ಅಂತನ್ನುವುದು ಕೊನೆಯ ಉಪಾಯ. ಎಲ್ರಿಗೂ ಕೂಡ ಯುದ್ಧ ಇಲ್ಲದೇನೆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಯುದ್ಧ ಆಗದೆ ಪರಿಹಾರ ಕಾಣದೆ ಹೋದರೆ ಕೊನೆಗೆ ಅಂತಿಮವಾಗಿ ಯುದ್ಧವನ್ನು ಪರಿಗಣಿಸ್ತಾರೆ. ಆದ್ದರಿಂದ ಪರೇ ಕಾಲೇ ಕೊನೆಯ ಕಾಲದಲ್ಲಿ ಈಯತೆ ಸ್ವೀಕರಿಸಲ್ಪಡುತ್ತದೆ ಅಂತ ಹೀಗೆ ಅರ್ಥವನ್ನು ಅವ್ರು ಹೇಳಿದಂತೆ ಕಾಣಿಸ್ತದೆ. ಇದಲ್ಲದೇನೆ ನಾವೇದ ವಿನ್ಮನುತೆ ತಂ ಬೃಹಂತಂ ಸರ್ವಾನುಭವ ಆತ್ಮಾನಂ ಸಾಂಪರಾಯೇ ಅಂತ ಕೂಡ ಇದು ತೈತ್ರಿಯ ಶ್ರುತಿಯನ್ನು ಆಚಾರ್ಯರು ಉದ್ಧರಿಸಿದ್ದಾರೆ. ಮೋಕ್ಷಕ್ಕೆ ಸಾಂಪರಾಯ ಅನ್ನೋ ಶಬ್ದವನ್ನು ಅಲ್ಲಿಯೂ ಪ್ರಯೋಗ ಮಾಡಿದ್ದಾರೆ. ಹಾಗಾದರೆ ಸಾಂಪರಾಯ ಅಂತ ಅನ್ನೋದಕ್ಕೆ ಮೋಕ್ಷ ಅಂತ ಅರ್ಥ ಇದೆ. ಅದಕ್ಕೊಂದು ಬೇರೆ ನಿರ್ವಚನವನ್ನು ಹೇಳಬೇಕು. ನಾವೇನಾದರೂ ಇದಕ್ಕೆ ನಿಷ್ಪತ್ತಿ ಹೇಳ್ಬೋದು, ಹೇಳುವುದೇನು ಕಷ್ಟ ಅಲ್ಲ. ದೊಡ್ಡವರು ಏನು ಹೇಳಿದ್ದೇ ಹೋದರೆ ನಾವು ನಮ್ಮ ಬುದ್ಧಿಯನ್ನು ಉಪಯೋಗಿಸೋಣ, ದೊಡ್ಡವರು ಹೇಳಿದ್ದನ್ನು ಒಂದು ಸ್ವಲ್ಪ ಗಮನಿಸೋಣ. ಸಂಪರಾಯ ಅನ್ನುವ ಶಬ್ದಕ್ಕೆ ಶ್ರೇಯಸ್ಸು ಅನ್ನುವ ಅರ್ಥವನ್ನು ಈ ಉಪನಿಷತ್ತಿನ ಭಾಗವನ್ನು ವ್ಯಾಖ್ಯಾನ ಮಾಡಿದಂತಹ ಎಲ್ಲ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಶ್ರೇಯಸ್ಸು ಅಂತ ಅರ್ಥ ಇದ್ದೇ ಇದೆ. ಅದಕ್ಕಾಗಿ ಮಹಾಶ್ರೇಯಸ್ಸು ಅಂದ್ರೆ ಮೋಕ್ಷ. ಸಾಂಪರಾಯೇ ಮಹತಿ ಬ್ರೂಹಿನಸ್ತತ. ಬರೇ ಸಾಂಪ್ರದಾಯ ಅಂದ್ರೆ ಒಳ್ಳೆ ಶ್ರೇಯಸ್ಸು, ಮಹತಿ ಸಾಂಪ್ರದಾಯ ಅಂತಂದ್ರೆ ಮಹಾಶ್ರೇಯಸ್ಸು ಅಂತ ಹೀಗೆ ಅರ್ಥವನ್ನ ಹೇಳ್ತಾರೆ. ಮಹತಿ ಅಂದ್ರೆ ಬೇರೆ ಬೇರೆ ಅರ್ಥವನ್ನು ಹೇಳಬಹುದು. ಮಹತ್ ಶಬ್ದಕ್ಕೆ ಸಾರ್ಥಕ್ಯವನ್ನು ಹೇಳುವುದು ಇಲ್ಲಿ ನಮಗೆ ಉದ್ದಿಷ್ಟ ಅಲ್ಲ. ಹಾಗಾದ್ರೆ ಮಹತ್ ಈ ಸಾಂಪರಾಯ ಅನ್ನೋ ಶಬ್ದಕ್ಕೆ ಏನರ್ಥ? ಗೋವಿಂದಾಚಾರ್ಯ ಹೇಳಿದ್ದನ್ನು ಗಮನಿಸೋಣ. ಬನ್ನಂಜ ಗೋವಿಂದಾಚಾರ್ಯ ತಮ್ಮ ಭಾವಚಂದ್ರಿಕಾ ಅಂತ ಉಪನಿಷತ್ತಿನ ವ್ಯಾಖ್ಯಾನ, ಕಾಟಿಕೋಪನಿಷತ್ತಿನ ವ್ಯಾಖ್ಯಾನ, ಅಲ್ಲಿ ಪರಸ್ಮಿನ್ ಸರ್ವೋತ್ತಮನಾದ ಪರಮಾತ್ಮನಲ್ಲಿ ಸಮ್ಯಕ್ ಚೆನ್ನಾಗಿ ಅಯನಂ ಹೋಗಿ ಸೇರುವಿಕೆ, ಅದನ್ನು ಸಂಪರಾಯ ಅಂತ ಹೇಳ್ತಾರೆ. ಸಮ್ಯಕ್ ಚೆನ್ನಾಗಿ ಪರಸ್ಮಿನ್ ಸರ್ವೋತ್ತಮನಾದ ಪರಮಾತ್ಮನಲ್ಲಿ ಅಯನಂ ಹೋಗಿ ಸೇರುವಿಕೆ, ಇದೇ ಸಂಪರಾಯ. ಸಯೇವ ಅವಧಾರ್ಯತೆ ಸಾಂಪರಾಯ ಐತಿ. ಮೂಲತಃ ಸಂಪರಾಯ ಅಂತ ಹ್ರಸ್ವ ಇದ್ದದ್ದನ್ನೇ ದೀರ್ಘ ಮಾಡಿ ಉಪನಿಷತ್ತು ಹೇಳಿದೆ. ನಾನು ಅವಾಗ ಹೇಳಿದೆ ಅದನ್ನು. ಯಾಕೆ ದೀರ್ಘ ಮಾಡಿ ಹೇಳಿದೆ ಅಂದರೆ ದೈರ್ಘ್ಯಂ ಪುತಂಚ ಹಿಂಕಾರ ಬಿಂದುರಪ್ಯವಧಾರಣೆ. ಹ್ರಸ್ವ ಇದ್ದದನ್ನು ದೀರ್ಘವಾಗಿ ಹೇಳಿದರೆ ಅದನ್ನ ಶ್ರೇಷ್ಠವಾದದ್ದು ಅಂತ ನಾವು ತಿಳ್ಕೋಬೇಕು. ಏನಾದರೂ ಒಂದು ವೈಶಿಷ್ಟ್ಯವನ್ನು, ಅವಧಾರಣವನ್ನು, ನಿಶ್ಚಯವನ್ನು ತಿಳಿಸ್ಲಿಕ್ಕಾಗಿರ್ತದೆ. ಅದಕ್ಕಾಗಿ ಶ್ರೇಷ್ಠವಾದ ಮುಕ್ತಿ,
ಮಹಾಗುಣೋಪಾಸಕರಾದಂತಹ ದೇವತೆಗಳಿಗೆ ಮಹಾಮುಕ್ತಿ ಅನ್ನೋದನ್ನು ಅಲ್ಲಿ ಹೇಳಿರುವ ಪ್ರಸಂಗ ಅದು. ಹೀಗೆ ಸಂಪ್ರಾಯವೇ ಸಾಂಪ್ರಾಯ ಆಗಿದೆ. ಸಮ್ಯಕ್ ಚೆನ್ನಾಗಿ ಪರಸ್ಮಿನ್ ಸರ್ವೋತ್ತಮನಾದ ಪರಮಾತ್ಮನಲ್ಲಿ ಅಯನಂ ಹೋಗಿ ಸೇರುವಿಕೆ, ಇದು ಸಂಪ್ರಾಯ. ಯುದ್ಧ ಅಂತಲೂ ಕೂಡ ಈಗ ಅರ್ಥ ಇದೆ. ಉತ್ತರ ಕಾಲ ಅಂತ ಅರ್ಥ ಹಲಾಯು ಕೋಶ ಪ್ರಕಾರನೇ ಇದ್ದೇ ಇದೆ. ಉತ್ತರ ಕಾಲದಲ್ಲಿ ಕೊನೆಗೆ ಬರುವಂಥದ್ದು ಧರ್ಮ ಅರ್ಥ ಕಾಮ ಎಲ್ಲವನ್ನೂ ಅನುಭವಿಸಿದ್ದಾದ್ಮೇಲೆ ಕೊನೆಗೆ ನಮಗೆ ಸಿಗುವಂಥದ್ದು ಈ ಮುಕ್ತಿ. ಆದ್ರಿಂದ ಉತ್ತರ ಕಾಲೇ ಭವ, ಆದ್ರಿಂದ ಅದನ್ನ ಮೋಕ್ಷವನ್ನೇ ಸಂಪ್ರಾಯ ಅಂತ ಹೇಳ್ತಾರೆ ಅಂತ ನಾವು ತಿಳಿಬಹುದು.